ರೈತರ ಬೆವರಿಗೆ ಬೆಲೆ ಸಿಗ್ತಾ ಇರಲಿಲ್ಲ. ಅವರ ತಪಸ್ಸು ಇವತ್ತು ಫಲ ಸಿಗ್ತಾ ಇದೆ. ಭಾಳ ವರ್ಷಗಳ ಕನಸಾಗಿತ್ತು ರೈತರದು, ಈ ಭಾಗದ ಮುಖಂಡರು ಕನಸಾಗಿತ್ತು ರೈತರದು. ಇಂಥದ್ದೊಂದು ಮಾರ್ಕೆಟ್ ಅವಶ್ಯಕತೆ ಇತ್ತು ನಮ್ಮ ಭಾಗದಲ್ಲಿ ರೈತರಿಗೆ ವಿಶೇಷವಾಗಿ. ಏನೇ ಬೆಳೆ ಬೆಳೆದರೂ ಅದಕ್ಕೆ ಅವ್ರು ಬೆಳೆಯುವಂಥ ಬೆಳೆಗೆ ಬೆಲೆ ಸಿಗ್ತಾ ಇರಲಿಲ್ಲ. ಭಾಳ ಒದ್ದಾಡಿ ವ್ಯಾಪಾರ ಮಾಡಬೇಕಾಗ್ತಾ ಇತ್ತು. ಇಂಥದ್ದೊಂದು ಮಾರ್ಕೆಟ್ನ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದಾಗ ತುಂಬ ಕಷ್ಟ ಬಿದ್ವಿ. ಈ ಜಾಗನ ಹುಡುಕಿದ ಮೇಲೆ ಹುಡುಕೋದಕ್ಕಿಂತ ಜಾಸ್ತಿ ಕಷ್ಟಗಳಲ್ಲಿ ಜಾಗನ ಮಾರ್ಕೆಟ್ ಆಗಿ ರೂಪ ತರಬೇಕು ಅಂದರೆ ಇದಕ್ಕೆ ಭಾಳ ಪರಿಶ್ರಮ ಆಯಿತು. ಅಪವಾದಗಳ ಮೇಲೆ ಅಪವಾದಗಳನ್ನ ಎದುರಿಸಿ ಅದಕ್ಕೆ ದೇವ್ರ ಪೂಜೆ ಆಗಬೇಕು ಅಂತಂದ್ಬಿಟ್ಟು ದೇವರನ್ನೇ ಸಂಕಲ್ಪ ಮಾಡಿ ರೈತರ ಮುಂದೆ ಭವಿಷ್ಯದಲ್ಲಿ ಎಲ್ಲ ರೈತರಿಗೂ ಇಲ್ಲಿ ನ್ಯಾಯ ಸಿಗಬೇಕು, ರೈತರ ದೇಗುಲ ಆಗಬೇಕು. ಯಾರು ಏನೇ ಕಷ್ಟದ ಪರಿಸ್ಥಿತಿಯಲ್ಲಿ ಬಂದರೂ ಅವ್ರಿಗೆ ನ್ಯಾಯ ಸಿಗಬೇಕು, ಬೆಲೆ ಸಿಗಬೇಕು. ಅದಕ್ಕೆ ದೇವ್ರ ಪೂಜೆ ಆಗಬೇಕು ಅಂತ ಎಲ್ಲ ಮುಖಂಡರ ಸಂಕಲ್ಪ ಆಗಿದೆ. ಭೂಮಿ ಪೂಜೆ ಮತ್ತು ಆ ದಿನ ದೇವರ ಕಲ್ಯಾಣೋತ್ಸವ, ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ನಮ್ಮೆಲ್ಲ ಮುಖಂಡರ ಒಂದು ಕೋರಿಕೆ ಅದು. ರೈತರು ಈ ಜಾಗದಲ್ಲಿ ವ್ಯಾಪಾರ ವಹಿವಾಟು ಶುರು ಮಾಡೋಕ್ಕೆ ಮುಂಚೆ ದೇವರ ಕಲ್ಯಾಣೋತ್ಸವ ಆಗಬೇಕನ್ನುವಂಥ ಅವರ ಒಂದು ಸಂಕಲ್ಪ, ಆಸೆ ಆಯಿತು. ತಿರುಪತಿಯಿಂದ ದೇವರು ಕಲ್ಯಾಣೋತ್ಸವ ಮಾಡೋದು, ಅವರೇ ಇಲ್ಲಿಗೆ ಬರ್ತಾ ಇರೋದ್ರಿಂದ ಅದೇ ಪದ್ಧತಿಯಲ್ಲಿ ದೇವರ ಕಲ್ಯಾಣೋತ್ಸವ ಆಗುತ್ತೆ. ಈ ಭಾಗದ ರೈತರಿಗೆ ವಿಶೇಷವಾಗಿ ಒಳ್ಳೆಯದಾಗಬೇಕು, ಮಳೆ ಬೆಳೆ ಆಗಬೇಕು, ರೈತರ ಬದುಕು ಇನ್ನಾದರೂ ಮುಂದೆ ಚೆನ್ನಾಗಿರ್ಬೇಕು ಅನ್ನುವಂಥದ್ದು ದೃಷ್ಟಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಒಂದು ಕಾರ್ಯಕ್ರಮದ ಆಲೋಚನೆ ಆಗಲಿ ಅಥವಾ ಒಂದು ದೇವರ ಕಲ್ಯಾಣೋತ್ಸವದ ಒಂದು ವಿಶೇಷವಾಗಿ ಅಂದ್ಕೊಂಡಿರೋದು ಅದೊಂದೇ ವಿಚಾರ. ಭೂಮಿ ಪೂಜೆ ಇದೆ ಅಂತ ಆ ದಿನಾನೇ ಭೂಮಿ ಪೂಜೆ ಅಂತಾನೆ ಅಲ್ಲ, ದೇವ್ರದ್ದು ಫಸ್ಟ್ ಕಾರ್ಯ ಆಗುತ್ತೆ. ಅದಾದ್ಮೇಲೆ ಇದಕ್ಕೂ 10 ಕೋಟಿ ಅನುದಾನ ಸರ್ಕಾರ ಕೊಟ್ಟಿದೆ. ಅಂದ್ರೆ ಆ ದಿನ ಒಳ್ಳೇದು ಅಂದಿದ್ದಕ್ಕೆ ಅದು ದೇವ್ರ ಕಾರ್ಯ ಆಗಿರುತ್ತೆ. ಇನ್ನೊಂದು ದಿನದ ಮೇಲೆ ಆ ಕೆಲಸ ಮುಂದಕ್ಕೆ ಮಾಡಬೇಕು. ಆಲ್ರೆಡಿ ಆಗಿದೆ ಕೆಲಸ. ಎಲ್ಲ ರೈತರನ್ನ ಕರಿಬೇಕು ಅಂತ ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ. ಈ ಭಾಗದಲ್ಲಿ 5 ಪಂಚಾಯತಿಗೆ ಅಪ್ಪಾಜಿಗೌಡರು, ಕೃಷ್ಣಮೂರ್ತಿ ಅನ್ನ ಎಲ್ಲರೂ ಸೇರಿ ಈ ಭಾಗದಲ್ಲಿ ನನ್ನ 20-30 ಜನ ಮುಖಂಡರು 3-4 ಟೀಮ್ ಮಾಡಿಕೊಂಡು ಕ್ಯಾಸಂಬಂಡಿಯಿಂದ ಆ ಕಡೆ ವಿಜಯಣ್ಣ ಅವರು, ಆನಂದ್ ಮೂರ್ತಿ ಅಣ್ಣವರು ಎಲ್ಲ ಮುಖಂಡರು ಒಂದು ಟೀಮ್ ಮಾಡಿಕೊಂಡು ಎಲ್ಲ 15 ಪಂಚಾಯತಿಯ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲರೂ ಮತ್ತು ನಗರ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಎಲ್ಲ ರೈತರನ್ನ ಯಾರನ್ನ ಕರಿಬೇಕು, ಎಲ್ಲಿ ಏನು ಅಂತೆಲ್ಲ ಅವರೇ ಜವಾಬ್ದಾರಿ ತಗೊಂಡು ಅವರೇ ಎಲ್ಲ ಒಡನಾಟ ಇಟ್ಕೊಂಡು ಮಾಡ್ತಾರೆ. ದೇವರ ಕೆಲಸ ಅಂತ ಅವರೇ ಎಲ್ಲರೂ ಸೇರಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. APMC ಕಡೆಯಿಂದ ಮತ್ತು ಮೇಡಮ್ ಕಡೆಯಿಂದ ಶ್ರೀನಿವಾಸ ಕಲ್ಯಾಣ ಉತ್ಸವವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ರೈತರಿಗೆಲ್ಲ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಒಂದು ದೇವರ ಒಂದು ಪೂಜೆ ನಡೆದಾದಮೇಲೆ ಈ ಒಂದು ಭೂಮಿ ಪೂಜೆ ಮಾಡಬೇಕು ಅಂತ ಒಂದು ಚೆನ್ನಾಗಿದೆ ದಿವಸ ಅಂತ ಹೇಳಿಬಿಟ್ಟು ಒಂದು ಪೂಜೆ ಇಟ್ಕೊಂಡಿದ್ದೇವೆ. ಅದು ಒಂದು 10 ಕೋಟಿನಲ್ಲಿ ಈ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಕೋಟಿಯಲ್ಲಿ ಏನೇನು ಅದರಲ್ಲಿ ರೋಡ್ಸ್ ಇದೆ, ಕಾಂಕ್ರೀಟ್ ರೋಡ್ಸ್ ಇದೆ, ಡ್ರೈನ್ಸ್ ಇದೆ, ವಾಟರ್ ಫೆಸಿಲಿಟೀಸ್ ಇದೆ, 2 ಗೇಟು ಆರ್ಚ್ ಗೇಟ್ಗಳು 2 ಇದೆ, ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಲಭ್ಯ ಇದೆ. ಇವೆಲ್ಲ ಇಮಿಡಿಯೇಟ್ ಆಗಿ ಏನೇನು ಮೂಲಸೌಕರ್ಯ ಬೇಕೋ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಫರ್ದರ್ ಅನುದಾನ ಬರುತ್ತೆ, ಅದರಲ್ಲಿ ಮಿಕ್ಕಿದ್ದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಎಲ್ಲ ಮಾಡ್ತೀವಿ. ಸದ್ಯಕ್ಕೆ ಇವಾಗ ಇಷ್ಟು ಮಾತ್ರ ಮಾಡ್ತೀವಿ. ಇವಾಗ ಆ್ಯಕ್ಚುಲಿ APMC ಯಾವಾಗಿಂದ ಕಾರ್ಯನಿರ್ವಹಿಸ್ಬೋದು? ಕಾರ್ಯ ಅಂದರೆ ಇವೆಲ್ಲ ಆಗಬೇಕಲ್ಲ ಸರ್, ಇನ್ನೂ ಒಂದು 6 ತಿಂಗಳ ಮೇಲೆ 6-8 ತಿಂಗಳು ಆಗುತ್ತೆ. ಎಲ್ಲ ಕೆಲಸ ಆದಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಕಾರ್ಯ ಕಂಪ್ಲೀಟ್ ಆದಮೇಲೆ. ಅಂದರೆ ಎಲ್ಲ ಕಾಮಗಾರಿಗಳೆಲ್ಲ ಮುಗಿದ ಮೇಲೇ ಶುರು ಮಾಡೋದು? ಹೌದು ಸರ್, ಕೆಲವೆಲ್ಲ ಇವಾಗ 2 ಮಾರುಕಟ್ಟೆ ಪ್ರಾಂಗಣ ಮಾಡ್ತೀವಿ, 2
ಇವಾಗ ಇದರಲ್ಲಿ ಫ್ಲಾಟ್ಸ್ ಫ್ಲಾಟ್ಸ್ ಆಕ್ಷನ್ ಆಕ್ಷನ್ ಫ್ಲಾಟ್ಸ್ 2 ಮಾಡ್ತೀವಿ. ಅದು ಇವಾಗ ಇದೆ ಅದು. ಇವಾಗ ಫ್ಲಾಟ್ ಎರಡು, ಎರಡು. ಆಮೇಲೆ ರೆಸ್ಟ್ ರೂಮ್ಸು, ಆಮೇಲೆ ಒಂದು CC ರೋಡು, ಡ್ರೈನೇಜು. ಇವೆಲ್ಲ ಇದೆ. ನೆಕ್ಸ್ಟ್ ಫರ್ದರ್ ತಿರುಗಿ ಇವಾಗ ನೆಕ್ಸ್ಟ್ ಅನುದಾನ ಕೊಡ್ತಾರೆ. ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅದೆಲ್ಲ ಮಾಡ್ತೀವಿ. ಅದಕ್ಕೆಲ್ಲ ಆಫೀಸ್ ಎಲ್ಲ ಬೇಕಾಗುತ್ತೆ. ಯಾಕಂದರೆ ರೈತರು ಬಂದರೆ ಇಲ್ಲಿ ವರ್ತಕರಿಗೆ ಆಫೀಸ್ ಒಂದು ಬೇಕಾಗುತ್ತೆ. ಅವರು ಆಕ್ಷನ್ ಮಾಡುವಾಗ ಎಲ್ಲ ಸೌಕರ್ಯಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇದರಲ್ಲಿ ಅದು ಆಗುತ್ತೆ. ಪ್ಲಾನ್ ಮಾಡಿದ್ದೀರಿ, ಎಸ್ಟಿಮೇಟ್ ಆಗಿಲ್ಲ ಇನ್ನು ಆಗಿದೆ. ಹಾಗೆ ಎಸ್ಟಿಮೇಟ್ ಕಾಪಿ ಇದೆ. ಎಲ್ಲ DPR ಟೋಟಲ್ ಆಗಿರೋದು 35 crores. ಫಸ್ಟ್ ಫೇಸ್ ಅಲ್ಲಿ ಇದೆಲ್ಲ ಕೆಲಸ ಆಗುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ಇದು ತಗೊಳ್ತಾ ಇದ್ವಿ. ಟೋಟಲ್ ಆಗಿ 35 crores ಕೂಡ ಆಗೋಗಿದೆ. ಎಸ್ಟಿಮೇಟ್ DPR ಆಗ್ಬಿಟ್ಟಿದೆ. ಇದು 10 ಕೋಟಿನಲ್ಲಿ ಇವಾಗ ಎಷ್ಟು ಅನುದಾನ ರಿಲೀಸ್ ನಬಾರ್ಡ್ ಕಡೆಯಿಂದ ರಿಲೀಸ್ ಆಗ್ತಿರೋದು ಅಂತ ಹೊತ್ತಾಗ ಅವ್ರು ಕೊಡ್ತಾನೆ ಇರ್ತಾರೆ. ನಾವು ಕೆಲಸ ಏನು ಮಾಡ್ತಾ ಇರ್ತೀವಿ ಅದ್ರ ಪ್ರಕಾರ ಅವ್ರ ಅಮೌಂಟನ್ನು ಕೊಡ್ತಾ ಇರ್ತಾರೆ. ಆ ರೀತಿ ಪೇಮೆಂಟ್ಸ್ ಆಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂದರೆ ಇವರು ಎಲ್ಲ ಡೈರೆಕ್ಟರ್ಸ್ ಅವರು ಮತ್ತು ಆಫೀಸರ್ ಇಲ್ಲೇ ಬಂದು ಇಲ್ಲಿಂದೆಲ್ಲ ಏನೇನಿದೆ ಇರುತ್ತೆ ಅದನ್ನೆಲ್ಲ ನೋಡೋದಕ್ಕೆ ಇಲ್ಲೇ ಆಫೀಸ್ ಮಾಡ್ತೀವಿ. ನಾವು KGF ಅಲ್ಲಿ ಇವ್ರಿಗೆ ಆಫೀಸ್ ಮಾಡಿಲ್ಲ, ಇಲ್ಲೇ ಮಾಡ್ತೀವಿ. ರೈತರ ಆಫೀಸ್ ಇಲ್ಲೇ. ಕಲ್ಯಾಣೋತ್ಸವ ಇನ್ನೊಂದ್ಸಲ ಬ್ರೀಫ್ ಆಗಿ ಬೆಳಿಗ್ಗೆಯಿಂದ ಏನೇನು ಕರ್ಕೊಂಬರಕ್ಕೆ ವ್ಯವಸ್ಥೆ ಇದೆಯಾ? ಇಲ್ಲ ವಾಲಂಟಿಯರ್ ಬನ್ನಿ ಅಂತಾನೆ ಹೇಳಿ ಮೇಡಮ್, ಎಲ್ಲರೂ ಬನ್ನಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಅವತ್ತು ಏನೇನು ಕಾರ್ಯಕ್ರಮ ನಾವೇನು ಅದು ಇರ್ಲಿ ಬಿಡಿ, ಒಳ್ಳೇದೇ ಮಾಡಿ, ಎಲ್ಲರೂ ಬರಲಿ, ಉದ್ದೇಶ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ. ಅವತ್ತಿನ ಕಾರ್ಯಕ್ರಮ ಏನೇನು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ಊಟದ ವ್ಯವಸ್ಥೆವರೆಗೂ ಹಾಗೆ ಮೇಲೆ 9:30 ಮೇಲೆ ಸ್ಟಾರ್ಟ್ ಆಗುತ್ತೆ. ಪೂಜೆ ಎಲ್ಲ ಆದಾದ್ಮೇಲೆ ಎಲ್ರಿಗೂ ಅರಿಶಿನ ಕುಂಕುಮ ಆದಮೇಲೆ ಪೂಜೆ ಆದಮೇಲೆ ಅದೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಡಬೇಕಾಗುತ್ತೆ ಎಲ್ಲ ಲೇಡೀಸ್ಗೆ. ಅದೆಲ್ಲ ಕೊಟ್ಟಾದ್ಮೇಲೆ ಪೂಜೆ ಮುಗಿದಾದ್ಮೇಲೆ ಅಲ್ಲಿ ಇದು ಭೂಮಿ ಪೂಜೆ ಒಳ್ಳೆ ದಿವಸ ಅಂತ ಮಾಡ್ತೀವಿ. ಅಂದರೆ ಇನ್ನೂ ಲೇಟಾಗಿ ಮಾಡ್ತೀವಿ. ಒಳ್ಳೆ ದಿವಸ ಅಂತ ನಾಳೆ ಚಿಕ್ಕದಾಗಿ ಒಂದು ಪೂಜೆ ಮಾಡ್ತೀವಿ. ಆಮೇಲೆ ಊಟದ ವ್ಯವಸ್ಥೆ ಇರುತ್ತೆ. ಊಟ 1 ಗಂಟೆ 1:30 ಎಲ್ಲ ಆದಮೇಲೆ ನಾಯಕಿ ಈ KGF ಶಾಸಕರಿಗೆ ಈ ತಾಲೂಕಲ್ಲಿ ಒಬ್ಬ ರೈತರಿಗೆ ಅನುಕೂಲ ಆಗಬೇಕು ಅಂತ ನಾವು ಮಾರ್ಕೆಟ್ ಹಿಡಿದು ಇದಕ್ಕಿಂತ ಮುಂಚೆ ಈ ಜಾಗವನ್ನು ಬೇರೆಯವರು ಕಬಳಿಸಬೇಕು ಅಂತ ಎಲ್ಲ ಆಲೋಚನೆಗಳಿತ್ತು. ಗುಡಿಸಲೆಲ್ಲ ಹಾಕಿದ್ರು. ತದನಂತರ ತಾಲೂಕು ಬೇರೆ ಆದಾಗ ನಮಗೊಂದು ಮಾರ್ಕೆಟ್ ಜಾಗ ಬೇಕಾಗಿತ್ತು. ಮೇಡಮ್ ಅವ್ರ ಗಮನಕ್ಕೆ ತಂದವು. ಸುಮಾರು ಜಾಗದಲ್ಲೆಲ್ಲ ಹುಡುಕಿದ್ರು. ಇದು ಒಂದು ಅನುಕೂಲವಾದ ಜಾಗ ಅಂತ ಮೇಡಮ್ ಅವರು ಇದನ್ನು ನೋಡಿ, ಇದು ಕಷ್ಟ ಜಾಗ ಆದ್ರೂ ಇದು ಬೆಟ್ಟ ಗುಡ್ಡ ಇರೋದ್ರಿಂದ ಇದನ್ನು ಕಷ್ಟಪಟ್ಟು ಈ ಜಾಗಕ್ಕೆ ಪರ್ಮಿಷನ್ ತಗೊಂಡು ಬಂದರು ಮೇಡಮ್ ಅವರು. ಬೆಟ್ಟ ಗುಡ್ಡಗಳನ್ನು ಲೆವೆಲ್ ಮಾಡ್ತಾ ಇದ್ದಕ್ಕ ಮೇಡಮ್ ಅವರ ಒಂದು ಇದ್ರ ಮೇಲೆ ಬೇರೆ ಬೇರೆ ಅಪವಾದಗಳೆಲ್ಲ ಕೂಡ ಮಾಡಿದರು. ಕಿಡಿಗೇಡಿಗಳ ಥರ ಅದನ್ನು ಮಾಡಿದರು. ಅವರು ಯಾವುದಕ್ಕೂ ಜಗ್ಗದೀರ ರೈತರಿಗೆ ಅನುಕೂಲ ಆಗಲಿ, ಶಿರಸ್ಥಾಯಿವಾಗಿ ಕೆಲಸ ಇರಲಿ ಅಂತ ಇದನ್ನೆಲ್ಲ ಲೆವೆಲ್ ಮಾಡಿ ಎಲ್ಲ ಒಂದು ಮಟ್ಟಕ್ಕೆ ತಂದಿದ್ದಾರೆ. ಮಟ್ಟಕ್ಕೆ ತಂದ ಮೇಲೆ ನಾಳಿನ ದಿವಸ ಸೋಮವಾರದ ದಿವಸ 29ನೇ ತಾರೀಕು 10ನೇ ತಿಂಗಳಲ್ಲಿ ಒಳ್ಳೆ ದಿವಸ ಅಂತ ಭೂಮಿ ಪೂಜೆ ಮಾಡಬೇಕು ಅಂತ ಎಲ್ಲರೂ ಕೂಡ ಈ ಭಾಗದ ರೈತರೆಲ್ಲ ಕೂಡ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡು ಭೂಮಿ ಪೂಜೆ ಜೊತೆಯಲ್ಲಿ ಈ ಜಾಗದಲ್ಲಿ ರೈತರು ಬಂದು ಹೆಜ್ಜೆ ಇಕ್ಕಿದ್ರೆ ಈ ಭೂಮಿ ಮೇಲೆ ಅವ್ರಿಗೊಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ತಿರುಮಲ ತಿರುಪತಿಯಿಂದ ದೇವರನ್ನ ಇಲ್ಲಿಗೆ ತರಿಸಿ ಪುರೋಹಿತರ ಸಮೇತವಾಗಿ ಇಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಿದ್ರೆ ರೈತರಿಗೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ ಮೇಡಮ್ ಅವರು. ಅವರಿಗೆ ದೇವರು ಆರೋಗ್ಯ ಭಾಗ್ಯಗಳೆಲ್ಲ ಕೂಡ ಕೊಟ್ಟು ಅವರು ಇದು ಅಭಿವೃದ್ಧಿ ಆಗಬೇಕಂತ ನಮ್ಮ ಎಲ್ಲ ರೈತರಲ್ಲಿ ಕೂಡ ಒಂದು ಕಳಕಳಿ ಇದೆ. ಅದರ ಜೊತೆಗೆ ನಾಳಿನ ಕಾರ್ಯಕ್ರಮಗಳು 9:30 ಭೂಮಿ ಪೂಜೆ ಇರುತ್ತೆ ಸೋಮವಾರದ ದಿವಸ. ಆಮೇಲೆ 10:30ಯಿಂದ 12:30 ತನಕ ಕಲ್ಯಾಣೋತ್ಸವ ಇರುತ್ತೆ. ಊಟದ ವ್ಯವಸ್ಥೆ ಇರುತ್ತೆ. ಮುತ್ತೈದರಿಗೆ ಅರಿಶಿನ ಕುಂಕುಮ ಬಳೆ ಹೂವು ಬಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರುತ್ತೆ. ನಾವು ಅಂದಾಜು ಒಂದು 8,000ದಿಂದ 10,000ಕ್ಕೆ ಅಂದಾಜು ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ವಾಲಂಟ್ರಿಯಾಗಿ ಅವರೇ ಇಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ, ಅವರೇ ಬರುವ ಒಂದು ನಿರೀಕ್ಷೆ ಇದೆ. ಈ ಥರ ಕಾರ್ಯಕ್ರಮಗಳನ್ನು ನಾಳೆ ಸೋಮವಾರ ನಡೆಸೋಕ್ಕೆ ಎಲ್ಲರೂ ಕೂಡ ಸಿದ್ಧತೆಯಾಗಿದ್ದಾರೆ. ಅಲ್ಲಿ ಓಮಲ್ಲಿ ಕೂತ್ಕೊಳ್ಳೋಕ್ಕೆ ವಾಲಂಟ್ರಿಯಾಗಿ ಅವರು ಜೋಡಿಗಳು ಏನಿರ್ತಾರೋ ಅವ್ರು ಬಂದು ಯಾರೇ ಆಗಲಿ ಎಷ್ಟೇ ಜನ ಆಗಲಿ
ಬರಕ್ಕೆ ಎಲ್ರಿಗೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಷ್ಟಾದರೂ ಬರ್ಬೋದು, ಅದಕ್ಕೆ ಫೀಸ್ ಗೀಸ್ ಏನಿಲ್ಲ, ಫ್ರೀಯಾಗಿ ಅವರೇ ಬಂದು ಭಕ್ತಿಯಿಂದ ಕೂತ್ಕೊಂಡು ಕಾರ್ಯಕ್ರಮವನ್ನು ನೆರವೇರಿಸ್ಕೊಳ್ತಾರೆ.